ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿರಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಜರ್ನಲಿಂಗ್ ಅಂದರೆ ಏನು ಅನ್ನೋ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಜರ್ನಲಿಂಗ್ ಅಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೆಯುವಂತಹ ಘಟನೆಗಳಿರಬಹುದು, ಅಥವಾ ನಮ್ಮ ಭಾವನೆಗಳು, ಫೀಲಿಂಗ್ಸ್, ಎಮೋಷನ್ಸ್, ಎಕ್ಸ್ಪ್ರೆಷನ್ಸ್ ಅಥವಾ ಡೇ ಟು ಡೇ ಪ್ಲಾನ್ಸ್ ಏನೇ ಇದ್ರೂ ಅದನ್ನು ಬರವಣಿಗೆಯ ಮುಖಾಂತರ ನೀವು ಒಂದು ಬುಕ್ ಅಲ್ಲಿ ಬರ್ಕೊಳ್ಬಹುದು, ಅಥವಾ ಈಗ ಡಿಜಿಟಲ್ ಆಗು ನೀವು ಅದನ್ನು ಬರ್ಕೊಂಡಿರಬಹುದು. ಸೊ ಐ ಕ್ಯಾನ್ ಸೇ ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ಇಟ್ಸ್ ಅ ಪ್ರಾಕ್ಟೀಸ್ ಆಫ್ ರೈಟಿಂಗ್ ಡೌನ್ ಯುವರ್ ಥಾಟ್ಸ್, ಎಮೋಷನ್ಸ್, ಫೀಲಿಂಗ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಾಟ್ ಎವರ್ ದ ಡೇ ಟು ಡೇ ಪ್ಲಾನ್ ಯು ಹ್ಯಾವ್, ಯು ವಿಲ್ ರೈಟ್ ಇಟ್ ಡೌನ್ ಡಿಜಿಟಲಿ ಆರ್ ಯು ವಿಲ್ ರೈಟ್ ಇಟ್ ಡೌನ್ ಇನ್ ಬುಕ್ ಆರ್ ಪೇಪರ್ ಅಂತ ಅರ್ಥ. ಈ ಜರ್ನಲಿಂಗಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಫಾರ್ ಎಕ್ಸಾಂಪಲ್, ಡೈಲಿ ರಿಫ್ಲೆಕ್ಷನ್ ಜರ್ನಲ್ ಅಂತ ಒಂದಿದೆ. ಡೈಲಿ ರಿಫ್ಲೆಕ್ಷನ್ ಜರ್ನಲ್ ಅಲ್ಲಿ ನಾವೇನು ಮಾಡ್ತೀವಿ, ನಾವು ನಮ್ಮ ದಿನನಿತ್ಯದಲ್ಲಿ ನಡೆಯುವಂಥ ಘಟನೆಗಳು, ವಾಟ್ ಹ್ಯಾಪೆಂಡ್, ಏನಾಗಿತ್ತು, ಅಥವಾ ಅದರಿಂದ ಏನು ಕಲ್ತ್ವಿ, ಅದನ್ನೆಲ್ಲ ನಾವು ದಿನನಿತ್ಯದ ಆಕ್ಟಿವಿಟೀಸನ್ನೆಲ್ಲ ನಾವು ಚುಟುಕಾಗಿ ಅದನ್ನು ನಾವು ಪ್ರಿಸೈಸ್ ಆಗಿ ಒಂದು ಡೈಲಿ ಜರ್ನಲಿಂಗ್ ಅಲ್ಲಿ ಬರಿತೀವಿ. ಅದು ಬಿಟ್ಟು ಇನ್ನೊಂದು ಗ್ರಾಟಿಟ್ಯೂಡ್ ಜರ್ನಲ್ ಅಂತ ಇದೆ. ಗ್ರಾಟಿಟ್ಯೂಡ್ ಜರ್ನಲ್ ಅಲ್ಲಿ ನಾವು ಮೇನ್ ಫೋಕಸ್ ಮಾಡುವಂಥ ವಿಷಯ ಯಾವುದು ಅಂದರೆ ನಾವು ಯಾವ ವಿಷಯಗಳಿಗೆಲ್ಲ ನಾವು ಗ್ರಾಟಿಟ್ಯೂಡ್ ಅಥವಾ ಥ್ಯಾಂಕ್ಫುಲ್ ಇದ್ದೀವಿ ಅಂತ. ಅದೊಂದು ಥರದ ಜರ್ನಲಿಂಗ್ ಕ್ಯಾಟಗರಿ. ಇನ್ನೊಂದು ಗ್ರಾಟಿಟ್ಯೂಡ್ ಬಿಟ್ಟರೆ ಟ್ರಾವೆಲ್ ಜರ್ನಲ್ ಅಂತ ಒಂದು ಬುಕ್ ಮಾಡ್ಬೋದು. ನೀವು ಹೇ ಜವಾನಿ ಹೇ ದಿವಾನಿ ಮೂವಿ ನೋಡಿದ್ರೆ ಅದರಲ್ಲಿ ರಣಬೀರ್ ಕಪೂರ್ ಅವರು ಬನ್ನಿ ಅನ್ನೋ ಒಂದು ಕ್ಯಾರೆಕ್ಟರಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಆ ಟ್ರಾವೆಲಲ್ಲಿ ಅವರು ಟ್ರಾವೆಲ್ ಜರ್ನಲಲ್ಲಿ ಬರ್ತಿದ್ದಾರೆ, ಒಂದು ಚಂದ ಯಾವ್ಯಾವ ಜಾಗಕ್ಕೆಲ್ಲ ಹೋಗಿದ್ದಾರೆ ಅದರ ಇಮೇಜ್, ಅದರ ಬಗ್ಗೆ ನೀಟಾಗಿ ಅದನ್ನು ಒಂದು ಬುಕ್ ಮೇಂಟೈನ್ ಮಾಡಿದ್ರು ಆ ಮೂವಿಯಲ್ಲಿ. ಆ ಮೂವಿ ನೋಡಿದಾಗಿಂದನೇ ನನಗೆ ನಾನು ಟ್ರಾವೆಲ್ ಜರ್ನಲ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ. ಬಟ್ ನಾನು ಅಷ್ಟು ಟ್ರಾವೆಲ್ ಮಾಡದಿರೋ ಕಾರಣ ನಾನು ಅದು ಮಾಡಲಿಲ್ಲ ಇನ್ನು. ಸೊ ನಾನು ಪರ್ಸ್ನಲ್ ಆಗಿ ಹೇಳಬೇಕಂತಂದರೆ 2 ಇಯರ್ಸಿಂದ ನಾನು ಡೈಲಿ ರಿಫ್ಲೆಕ್ಷನ್ ಜರ್ನಲ್ ಅಂದರೆ ಡೈಲಿ ಜರ್ನಲ್ ಒಂದು ಬುಕ್ ಮೇಂಟೈನ್ ಮಾಡಿದ್ದೀನಿ. 2 ಇಯರ್ಸಿಂದ ನಾನು ಬರ್ಕೊಂಡು ಬರ್ತಾ ಇದ್ದೀನಿ. ನಂಗೆ ನಿಜವಾಗ್ಲೂ ಅದು ಜರ್ನಲ್ ತುಂಬ ಹೆಲ್ಪ್ ಮಾಡಿದೆ. ಐ ವಿಲ್ ಟೆಲ್ ಯು ದ ಬೆನಿಫಿಟ್ಸ್ ಆಫ್ ಕಲ್ಟಿವೇಟಿಂಗ್ ದಿಸ್ ಜರ್ನಲಿಂಗ್ ಹ್ಯಾಬಿಟ್ ಯಾಕೆ ಅಂತ ಹೇಳ್ತೀನಿ. ಸೊ 3ನೇದು ಅದೇ ಹೇಳಿದೆ, ಟ್ರಾವೆಲ್ ಜರ್ನಲ್. ಮತ್ತು 4ನೇದು ಮ್ಯಾನಿಫೆಸ್ಟೇಷನ್ ಜರ್ನಲ್ ಅಂತ ಇದೆ. ಸೊ ನಿಮ್ಗೆ ಏನಾದರೂ ಗೋಲ್ಸ್ ನೀವು ಅಚೀವ್ ಮಾಡಬೇಕು ಅಂತ ಇದ್ದರೆ ನೀವು ಅದನ್ನು ಆಲ್ರೆಡಿ ಆಗಿರೋ ಥರ ಇಮ್ಯಾಜಿನ್ ಮಾಡಿಕೊಂಡು ನೀವು ಅದನ್ನು ಮ್ಯಾನಿಫೆಸ್ಟೇಷನ್ ಜರ್ನಲಲ್ಲಿ ಬರ್ಕೊಳ್ಬೋದು. ಅದು ಬಿಟ್ಟು ಬುಲೆಟ್ ಜರ್ನಲ್ ಅಂತ ಇದೆ. ಈ ಬುಲೆಟ್ ಜರ್ನಲಲ್ಲಿ ನಾವೇನು ಮಾಡ್ತೀವಿ ಅಂದರೆ ಟು ಡೂ ಲಿಸ್ಟನ್ನ ಬರ್ಕೊಳ್ಳೋದು, ಅಥವಾ ಕ್ಯಾಲೆಂಡರ್, ಟ್ರ್ಯಾಕರ್ಸ್, ನೋಟ್ಸನ್ನೆಲ್ಲ ಡೈಲಿ ಏನೇನು ಮಾಡಬೇಕು ಅಂತ ಇದೆ ಅದನ್ನೆಲ್ಲ ನೀವು ಬರ್ಕೊಳ್ಬಹುದು. ಅದು ಬಿಟ್ಟು ಕ್ರಿಯೇಟಿವ್ ರೈಟಿಂಗ್ ಜರ್ನಲ್ ಇದೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ನೀವು ಸ್ಟೋರಿ ಸ್ವಲ್ಪ ಕ್ರಿಯೇಟಿವ್ ಆಗಿದ್ರೆ ಸ್ಟೋರಿ ರೈಟಿಂಗ್, ಸ್ಕ್ರಿಪ್ಟ್ ರೈಟಿಂಗ್, ಅದಕ್ಕೆ ಸಪ್ರೇಟ್ ಆಗಿ ಜರ್ನಲ್ ಬುಕ್ ಮೇಂಟೈನ್ ಮಾಡಬಹುದು. ಸೊ ದೇರ್ ಆರ್ ರಿಯಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಜರ್ನಲ್. ಆಯ್ತಾ, ನೀವು ಎಲ್ಲದನ್ನು ಟಾಪಿಕ್ ವೈಸ್ ಒಂದು ಸಪ್ರೇಟ್ ಆಗಿ ಬುಕ್ ಮೇಂಟೈನ್ ಮಾಡಬಹುದು, ಅಥವಾ ನಂತರ ಒಂದೇ ಬುಕ್ಕಲ್ಲಿ ನೀವೆಲ್ಲದನ್ನು ಬರೀಬಹುದು. ನಾನೇನು ಮಾಡಿದ್ದೀನಿ ಅಂದರೆ ನನಗೆ ಡೈಲಿ ಬರೆಯೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ವೀಕ್ಲಿ ಜರ್ನಲ್ ಥರ ಮೇಂಟೈನ್ ಮಾಡ್ತಿದ್ದೆ. ವೀಕ್ಲಿ ಯೂಶ್ವಲಿ ನನಗೆ ಸಿನ್ಸ್ ಐ ಆಮ್ ಅನ್ IT ಪ್ರೊಫೆಷನಲ್, ನಾನು ವೀಕೆಂಡಲ್ಲಿ ನಾನು ಎಲ್ಲದನ್ನು ಬರೀತಿದ್ದೆ. ಅಥವಾ ಆ ಪರ್ಟಿಕ್ಯುಲರ್ ಡೇ ನನಗೆ ತುಂಬ ಇಂಪಾರ್ಟೆಂಟ್, ತುಂಬ ಹರ್ಟ್ ಆಯಿತು, ಅಥವಾ ಐ ಆಮ್ ಹ್ಯಾಪಿ ಆರ್ ಐ ಫೆಲ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಮೈ ಲೈಫ್ ವಿಚ್ ಐ ನೀಡ್ ಟು ನೋಟ್ ಡೌನ್ ಅಂತ ಅನ್ಸೋದನ್ನೆಲ್ಲ ನಾನು ಆ ದಿವಸ ಬುಕ್ಕಲ್ಲಿ ಬರೆದಿದ್ದು ಉಂಟು ಮಲಗೋ ಮೊದಲು. ಸೊ ಈ ಬರವಣಿಗೆ, ಈ ಜರ್ನಲಿಂಗ್ ಹ್ಯಾಬಿಟಿಂದ ನನಗೆ ಏನೆಲ್ಲ ಯೂಸ್ ಆಯಿತು ಅಂದರೆ, ಫಸ್ಟ್ ಪಾಯಿಂಟ್, ನನಗೆ ಸೆಲ್ಫ್ ಅವೇರ್ನೆಸ್ ಬಗ್ಗೆ ತುಂಬ ಹೆಲ್ಪ್ ಆಯಿತು. ಬಿಕಾಸ್ ವೆನ್ ಎವರ್ ಯು ರೈಟ್ ಡೌನ್ ದ ಥಾಟ್ಸ್ ಆ್ಯಂಡ್ ಎಮೋಷನ್ಸ್ ಅಲ್ವಾ, ಏನಾಗುತ್ತೆ ಅಂದರೆ ನೀವು ತುಂಬ ಸಮಯದ ನಂತರ ವಾಪಸ್ ಬಂದು ಆ ಬುಕ್ ಓದಿದಾಗ ಏನಾಗುತ್ತೆ, ನೀವು ಸೆಲ್ಫ್ ಅನಲೈಸ್ ಮಾಡ್ತೀರಾ, ಅವಲೋಕನೆ ಮಾಡ್ತೀರಾ. ಓಕೆ, ನೀವು ಎಲ್ಲಿ ರಾಂಗ್ ಆಗಿದ್ರಿ, ನೀವು ಆ ದಿನ ಈ ಥರ ರಿಯಾಕ್ಟ್ ಮಾಡಿದ್ದು ಸರಿನಾ, ಅಥವಾ ಈ ಥರ ಆಗಿದ್ರಲ್ಲಿ ನಿಜವಾಗ್ಲೂ ಯಾರು ತಪ್ಪಿತ್ತು, ಯಾರು ಸರಿ ಇತ್ತು, ಇದನ್ನ ಯಾಕಾಗಿ ಹೀಗಾಯಿತು. ಸೊ ಎಲ್ಲ ಪರ್ಸ್ಪೆಕ್ಟಲ್ಲಿ ನೀವು ಥಿಂಕ್ ಮಾಡ್ತೀರಾ. ಆ ಮೊಮೆಂಟಲ್ಲಿ, ಆ ಒಂದು ಪರ್ಟಿಕ್ಯುಲರ್ ಎಮೋಷನಲ್ಲಿ ನೀವು ಬರೆದಿರುವಂಥ ಥಾಟ್ಸ್ ಸುಮಾರು ದಿನ ಆದಮೇಲೆ ಬಂದು ನೋಡಿದಾಗ ಆ ಥರ ಹೇಳಿದ ಸರಿನಾ, ಅಥವಾ ಇನ್ಯಾವ ಥರ ನೀವು ಬೆಟರ್ ಮಾಡಬಹುದಿತ್ತು ಅಂತ ನಿಮ್ಮ ಲೈಫನ್ನೇ ನೀವು ಅನಲೈಸ್ ಮಾಡ್ಕೊಳ್ತೀರಾ. ಮತ್ತು ದಟ್ ಈಸ್ ಒನ್ ಥಿಂಗ್, ಸೆಲ್ಫ್ ಅವೇರ್ನೆಸ್ ಬಗ್ಗೆ ಕೊಡುತ್ತೆ. ಮತ್ತು ನೀವು ಸ್ಪೆಷಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ, ಓಕೆ, ನೋ ಬಡಿ ಈಸ್ ಪರ್ಫೆಕ್ಟ್. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಮೆಂಟಲ್ ಕ್ಲಾರಿಟಿ, ಇಟ್ ವಿಲ್ ಗಿವ್ ಯು ಮೋರ್ ಮೆಂಟಲ್ ಕ್ಲಾರಿಟಿ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಅಬೌಟ್ ಯುವರ್ ಥಾಟ್ ಪ್ರೊಸೆಸ್. ಸೊ ನಾವು ಯಾವಾಗಲೂ ತಿಳ್ಕೊಂಡಿರ್ತೀವಿ, ನಾವು ಯಾವಾಗಲೂ ಸರಿನೇ, ನಾವು ಏನೇ ಥಿಂಕ್ ಮಾಡಿರಲಿ, ಏನೇ ಮಾಡಲಿ, ವಿ ಆರ್ ಆಲ್ವೇಸ್ ರೈಟ್ ಅಂತ. ಬಟ್ ಬೇಸ್ಡ್ ಆನ್ ದ ಸಿಚುವೇಶನ್ಸ್, ಬೇಸ್ಡ್ ಆನ್ ಸರ್ಟನ್ ಥಿಂಗ್ಸ್ ದಟ್ ಹ್ಯಾಪನ್ಸ್ ಇನ್ ಅವರ್ ಲೈಫ್, ಐ ಥಿಂಕ್ ಅಟ್ ದ್ಯಾಟ್ ಪಾಯಿಂಟ್ ಪೀಪಲ್ ಹೂ ಆರ್ ಲೈಕ್, ಓಕೆ, ನೀವು ಸ್ವಲ್ಪ ಇವಾಲ್ವಿಂಗ್ ಮೈಂಡ್ ಸೆಟ್ ಇದ್ರೆ, ಓಪನ್ ಮೈಂಡೆಡ್ ಇದ್ರೆ, ನಿಮಗೆ ನೀವು ಮಾಡಿರೋ ತಪ್ಪನ್ನು, ಓಕೆ ನಾನು ಇಲ್ಲಿ ತಪ್ಪು ಮಾಡಿದೆ ಅನ್ನೋ ಒಂದು ಕ್ಯಾರೆಕ್ಟರ್ ನಿಮ್ಮಲ್ಲಿದ್ದರೆ ಅನಲೈಸ್ ಮಾಡಿಕೊಂಡು ಸರಿ ಮಾಡ್ಕೊಳ್ತೀರಾ. ಆ ವ್ಯಕ್ತಿತ್ವ ಒಂಥರ. ಕೆಲವೊಬ್ಬರಿಗೆ ನಾವೇ ಸರಿ, ಬೇರೆಯವ್ರದ್ದೇ ತಪ್ಪು, ಏನೇ ಸಿಚುವೇಶನ್ ಆಗಿರಲಿ, ಯಾವುದೇ ಥರ ಲೆಸನ್ಸ್ ಅವ್ರಿದ್ರು ಆ ಸಿಚುವೇಶನಿಂದ ಅವ್ರ ಲೆಸನ್ಸ್ ಕಲಿಯೋದೇ ಇಲ್ಲ.
ಸೊ ಆ ಥರದ ಕ್ಯಾಟಗರಿ ಆಫ್ ಪೀಪಲ್ಗೆ ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಅನಲೈಸ್ ಆ್ಯಂಡ್ ಟು ಎವಾಲ್ವ್. ಸೊ ಎವಾಲ್ವಿಂಗ್ ಮೆಂಟಾಲಿಟಿ ಇರೋರಿಗೆ ಇದೆಲ್ಲ ತುಂಬ ಒಳ್ಳೆಯದು. ಆ ಮೆಂಟಾಲಿಟಿ ಇಲ್ಲದೇ ಇರೋರು ಸಮೇತ ಜರ್ನಲಿಂಗ್ ಹ್ಯಾಬಿಟ್ ಮಾಡಿದರೆ ಐ ಥಿಂಕ್ ಗ್ರ್ಯಾಜುವಲಿ ಅವ್ರು ಇವಾಲ್ವ್ ಆಗ್ಬೋದು ಅನ್ಸುತ್ತೆ ನನಗೆ. ಬಟ್ ಆ ಮೈಂಡ್ಸೆಟ್ ಬಂದು ಅವ್ರು ಬರೀತಾರೆ ಅನ್ನೋದೇ ದೊಡ್ಡ ವಿಷಯ. ನಾನು ಹೇಳ್ತೀನಿ ಎಲ್ಲರಿಗೂ ಬರೀರಿ ಅಂತ, ಜರ್ನಲಿಂಗ್ ಮಾಡಿ. ಆ್ಯಂಡ್ ಐ ವಿಲ್ ಸೇ ವೈ ಯು ಹ್ಯಾವ್ ಟು ಕಲ್ಟಿವೇಟ್ ದಿಸ್ ಹ್ಯಾಬಿಟ್. ಐ ಟೆಲ್ ಮೈ ಎಕ್ಸ್ಪೀರಿಯನ್ಸ್, ಐ ಟೆಲ್ ಯು. ಐ ಟೋಲ್ಡ್ ಯು ಮೆಂಟಲ್ ಕ್ಲಾರಿಟಿ, ಸೆಲ್ಫ್ ಅವೇರ್ನೆಸ್ ಆಯಿತು. ಇನ್ನೊಂದು ಸ್ಟ್ರೆಸ್ ರಿಲೀಫ್. ನಿಜವಾಗ್ಲೂ ಈ ಹ್ಯಾಬಿಟ್ ನಿಜವಾಗ್ಲೂ ಸ್ಟ್ರೆಸ್ ರಿಲೀಫ್. ಯಾಕಂದರೆ ನಾನು ಎಜುಕೇಷನ್ ಮುಗಿಸಿ ಜಾಬ್ ಪರ್ಪಸ್ಗೆ ಅಂತ ನಾನು ಬೇರೆ ಸಿಟಿಗೆ ಮೂವ್ ಆಗಬೇಕಾದ ಕಂಡೀಷನಲ್ಲಿ ಇವನ್ ದೋ ಐ ವಾಸ್ ಸರೌಂಡೆಡ್ ವಿತ್ ಮೈ ಜೆನ್ವಿನ್ ಫ್ರೆಂಡ್ಸ್. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಒಂದು ರೂಮಲ್ಲಿ ನೀವು ಪಿ ಜಿಯಲ್ಲಿ ಇರ್ತೀರಿ ಅಥವಾ ಒಂದು ರೂಮ್ ಮಾಡ್ಕೊಂಡಿರ್ತೀರಾ. ಆವಾಗ ನೀವು 2-3 ಜನ ಅಥವಾ ಗೊತ್ತಿರೋರ ಜೊತೆನೋ ಅಥವಾ ಬೇರೆಯವ್ರ ಜೊತೆನೋ ಇರಬೇಕಾದ ಪ್ರಸಂಗ ಬಂದಾಗ ಎಲ್ಲ ಟೈಮಲ್ಲಿ ನಿಮಗೆ ನಿಮ್ಮ ಎಮೋಷನ್ಸನ್ನು ಹೊರಗೆ ಹಾಕೋಕ್ಕಾಗಲ್ಲ. ಸೊ ನೀವು ಮನೆಯವ್ರ ಜೊತೆ ಇದ್ದರೆ ಒಂದು ರೀತಿ ನೀವು ಸಿಟ್ ಮಾಡ್ಕೊಳ್ತೀರಾ, ನೀವು ಖುಷಿ ವ್ಯಕ್ತಪಡಿಸ್ತೀರಾ, ಬಿಕಾಸ್ ದೇ ಆರ್ ಯುವರ್ ಫ್ಯಾಮಿಲಿ, ರೈಟ್? ಅದು ಒಂಥರ ಇರುತ್ತೆ. ಬಟ್ ಯೂಶ್ವಲಿ ಹೊರಗೆ ಹೋದಾಗ ವಿ ವಿಲ್ ಬಿ ಹ್ಯಾವಿಂಗ್ ಅನದರ್ ಫೇಸ್. ಅಂದರೆ ರಾಂಗ್ ಆಗಲ್ಲ, ಅಂದರೆ ಎಕ್ಸಾಕ್ಟಾಗಿ ನಮಗೆ ನಮ್ಮ ರೀತಿ ಇರೋಕ್ಕಾಗಲ್ಲ. ನಮ್ಮ ಎಮೋಷನ್ಸ್ ಸಿಟ್ ಮಾಡ್ಕೊಳ್ಳೋದಾಗಿರ್ಬೋದು, ಬೇಜಾರಾಗಿರ್ಬೋದು. ವೆನ್ ದೇ ಆಸ್ಕ್ ಓಕೆ ವೈ ಯು ಕಾಂಟ್ ಎಕ್ಸ್ಪ್ರೆಸ್ ಎವ್ರಿಥಿಂಗ್, ಇವನ್ ದೋ ಲೈಕ್ ಎಟ್ ದಿ ಎಂಡ್ ಈಚ್ ಪರ್ಸನ್ ಈಸ್ ಡಿಫ್ರೆಂಟ್, ಎವ್ರಿ ಒನ್ ವಿಲ್ ಹ್ಯಾವ್ ದೇರ್ ಓನ್ ಪ್ರೈವಸಿ. ಬಟ್ ಸ್ಟಿಲ್ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಯುವರ್ ಎಮೋಷನ್ಸ್. ನಿಮ್ಮ ಭಾವನೆಗಳನ್ನು ಹೊರಗೆ ಹಾಕಬೇಕಾಗಿರುತ್ತೆ. ಬಟ್ ಈ ಥರ ಇನ್ನೊಬ್ಬರ ಹತ್ರ ಹೇಳಲ್ಲ. ಬಟ್ ಆ ಎಲ್ಲದನ್ನು ಇಟ್ಕೊಂಡ್ರೆ ಎಟ್ ದಿ ಎಂಡ್ ಅದು ನಿಮ್ಮ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಜರ್ನಲಿಂಗ್ ಹ್ಯಾಬಿಟ್ ಕಲ್ಟಿವೇಟ್ ಮಾಡಿಕೊಂಡ್ರೆ ನಿಜವಾಗ್ಲೂ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ನೀವು ಅದನ್ನು ಬರವಣಿಗೆ ರೂಪದಲ್ಲಿ ಬರೆಯೋದ್ರಿಂದ ಎಟ್ ದಿ ಎಂಡ್ ಆಫ್ ದ ಡೇ ಯು ಫೀಲ್ ಸೋ ರಿಲ್ಯಾಕ್ಸ್ಡ್. ಓಕೆ, ಅದು ದಟ್ ಈಸ್ ಒನ್ ಆಫ್ ದ ವೇ ಟು ಎಕ್ಸ್ಪ್ರೆಸ್ ಯುವರ್ ಎಮೋಷನ್ಸ್. ಅದು ಒಂದು. ಮತ್ತು ಈ ಥರ ಬರೆಯೋದ್ರಿಂದ ನೋ ಮ್ಯಾಟರ್ ನೀವು ಇಂಗ್ಲೀಷಲ್ಲಿ ಬರೀರಿ, ಕನ್ನಡದಲ್ಲಿ ಬರೀರಿ, ಯಾವುದೇ ಲ್ಯಾಂಗ್ವೇಜಲ್ಲಿ ಬರೀರಿ, ನೀವು ನಿಮ್ಮದು ಬರವಣಿಗೆನ ತುಂಬ ಇಂಪ್ರೂವ್ ಮಾಡುತ್ತೆ. ನೀವು ಇಡೀ ದಿನದ ಒಂದು ಘಟನೆಯನ್ನು ಒಂದು ಪ್ರಿಸೈಸ್ ಆಗಿ ಬರೀಬೇಕಂದ್ರೆ ಫಸ್ಟ್ ಥಿಂಗ್ ನೀವು ನಿಮ್ಮ ಮೈಂಡ್ಸೆಟ್ಟಲ್ಲಿ ಸೆಂಟೆನ್ಸ್ ಫ್ರೇಮ್ ಮಾಡ್ಕೊಳ್ತೀರಾ. ಓಕೆ, ನಾರ್ಮಲ್ ಆಗಿ ನೀವು ಒಂದು ಎಮೋಷನ್ಸಲ್ಲಿ ಬರಿತಾ ಹೋಗ್ತಿರ್ತೀರಾ. ಓಕೆ, ಎಟ್ ದಿ ಎಂಡ್ ಅಥವಾ ಒಂದು ದಿನ ಬರೆದು ನೆಕ್ಸ್ಟ್ ಡೇ ಅದನ್ನು ಓದಬೇಕಾದ್ರೆ ಓಕೆ ನಿಮ್ಗೆ ಅನ್ಸುತ್ತೆ ನೀವು ಗ್ರಾಮರ್ ಮಿಸ್ಟೇಕ್ ಇಲ್ಲಿ ಮಾಡಿದ್ದೀರಾ, ಇದನ್ನು ಈ ಥರ ಸರಿ ಮಾಡ್ಬೋದಿತ್ತು, ಅದನ್ನು ನೆಕ್ಸ್ಟ್ ರೈಟಿಂಗಲ್ಲಿ ಬರೀರಿ. ಹಾಗೆ ಬರೆದು ನಿಮ್ಮದು ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಿನ ವ್ಯಾಕ್ಯಾಬ್ಯುಲರಿ ಅಥವಾ ಓವರ್ ಆಲ್ ಅದು ನಿಮ್ದು ರೈಟಿಂಗನ್ನು ಇಂಪ್ರೂವ್ ಮಾಡುತ್ತೆ. ದಟ್ ಈಸ್ ಅನದರ್ ಅಡ್ವಾಂಟೇಜ್. ಇನ್ನೊಂದು ಏನಂತ ಹೇಳಿದ್ರೆ ಗೋಲ್ ಟ್ರ್ಯಾಕಿಂಗ್. ಸೊ ಗೋಲ್ ಟ್ರ್ಯಾಕಿಂಗಲ್ಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಟ್ ವಿಲ್ ರಿಯಲಿ ಹೆಲ್ಪ್ ಯು. ಯಾಕಂದರೆ ನನಗೊಂದು ಹ್ಯಾಬಿಟ್ ಇತ್ತು 2024 ನಾನು ಯಾವುದೆಲ್ಲ ಗೋಲ್ಸ್ ಅಚೀವ್ ಮಾಡಬೇಕಿತ್ತು ಅನ್ನೋ ಪಾಯಿಂಟ್ಸನ್ನು ನಾನು ನೀಟಾಗಿ ಒಂದೊಂದಾಗಿ ಬರ್ಕೊಂಡಿದ್ದೆ ಎಟ್ ದಿ ಎಂಡ್ ಆಫ್ ದ ಬುಕ್. ದಿಸ್ ಈಸ್ ಮೈ ಡೈಲಿ ಲೈಕ್ ಮೈ ಜರ್ನಲ್ ಬುಕ್. ಓಕೆ, ಸೊ ಇಲ್ಲಿ ಎಂಡಲ್ಲಿ ನಾನು ಬರ್ಕೊಂಡಿದ್ದೆ 2024 ಏನೆಲ್ಲ ಆಗಬೇಕು ಅಂತ. ಆ ಇಯರ್ ಎಂಡಲ್ಲಿ ನಾನು ಯಾವುದೆಲ್ಲ ಗೋಲ್ಸನ್ನು ಅಚೀವ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ಟಿಕ್ ಮಾಡಿದ್ದೆ. ಸೊ ದೇರ್ ವರ್ ಮೋರ್ ದೆನ್ 10 ಪಾಯಿಂಟ್ಸ್. ಸೊ ಅದರಲ್ಲಿ ಸುಮಾರು ಪಾಯಿಂಟ್ಸ್ ನನಗೆ ನನ್ನದು ಗೋಲ್ಸ್ ನಾನು ಅಚೀವ್ ಮಾಡಿದ್ದೆ. ಸೊ ಇಟ್ ವಿಲ್ ಹೆಲ್ಪ್ ಯು ಟ್ರ್ಯಾಕಿಂಗ್ ಯುವರ್ ಗೋಲ್. ಸೊ ನಿಮ್ಮ ಗೋಲ್ ಟ್ರ್ಯಾಕಿಂಗ್ ಹೆಲ್ಪ್ ಮಾಡುತ್ತೆ. ಮತ್ತು ಅದರಲ್ಲಿ ನನಗೆ ಏನಾಯ್ತು ಅಂದರೆ ಕೆಲವೊಂದು ಗೋಲ್ಸ್ ನಾನು ಅಚೀವ್ ಮಾಡಿದೆ, ಕೆಲವೊಂದು ಗೋಲ್ಸ್ ನಂಗೆ ಆಗಲಿಲ್ಲ. ಅದು ಬಿಟ್ಟು ಬೇರೆ ನಾನು ಅಚೀವ್ ಮಾಡಿದೆ. ದಟ್ ಈಸ್ ಆ್ಯಡ್ ಆನ್. ಎಕ್ಸಾಕ್ಟ್ಲಿ ಲೈಫ್ ವೋಂಟ್ ಗೋ ಆಸ್ ಯು ಥಿಂಕ್ ಅಲ್ವಾ. ಸೊ ಸಮ್ ಥಿಂಗ್ಸ್ ಇಟ್ ವಿಲ್ ವರ್ಕ್, ಸಮ್ ಥಿಂಗ್ಸ್ ವೋಂಟ್ ವರ್ಕ್. ಬಟ್ ಓಕೆ, ಕೆಲವೊಂದನ್ನು ನೀವು ನೆಕ್ಸ್ಟ್ ಇಯರಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಬೋದು. ಬಟ್ ಹೀಗೆ ಮಾಡೋದ್ರಿಂದ ನಿಮಗೆ ಒಂದು ಇದು ಸಿಗುತ್ತೆ. ಓಕೆ, ನನ್ನ ಗೋಲ್ ಇದು, ನಾನು ಈ ಥರ ಏನಾಗುತ್ತೆ ಅಂದರೆ ನೀವು ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಯುವರ್ ಮೈಂಡ್ ಸಬ್ಕಾನ್ಷಿಯಸ್ಲಿ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಓಕೆ, ನೀವು ಏನೋ ಒಂದು ಆಗಬೇಕು ಅಂದ್ಕೊಳ್ತಿರ್ತೀರ, ಏನೋ ಮಾಡಬೇಕು ಅಂದ್ಕೊಳ್ತಿರ್ತೀರ. ಇಟ್ ಕ್ಯಾನ್ ಬಿ ಜಾಬ್ ಶಿಫ್ಟಿಂಗ್ ಅಥವಾ ಇಟ್ ಕ್ಯಾನ್ ಬಿ ಸ್ಮಾಲ್ ಪ್ರಾಕ್ಟೀಸ್ ಆರ್ ಹ್ಯಾಬಿಟ್, ಎನಿಥಿಂಗ್. ಓಕೆ, ಸೊ ಯು ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಆನ್ ದ್ಯಾಟ್ ಥಿಂಗ್. ಆ್ಯಂಡ್ ಸಿಚುವೇಶನ್ ಆಲ್ಸೋ ನೀವು ಡೀಪಾಗಿ ಅನಲೈಸ್ ಅಂದರೆ ಡೀಪಾಗಿ ಅದನ್ನು ಮ್ಯಾನಿಫೆಸ್ಟ್ ಮಾಡಿದರೆ ಆ್ಯಂಡ್ ವೆನ್ ಯುವರ್ ಇಂಟೆಂಟ್ ಆರ್ ವೆರಿ ಕ್ಲಿಯರ್, ಆ ಟೈಮಲ್ಲಿ ಆಟೋಮ್ಯಾಟಿಕಲಿ ಸರೌಂಡಿಂಗ್ ಸಿಚುವೇಶನ್ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ಐ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ದಿಸ್. ಸ್ಮಾಲ್ ಟಾಪಿಕ್, ದೊಡ್ಡ ಟಾಪಿಕ್ ಆಗಬೇಕಂತಲ್ಲ, ದೊಡ್ಡ ಅಚೀವ್ ಅಂತಲ್ಲ. ಯು ಕ್ಯಾನ್ ಟೇಕ್ ದಿಸ್ ಪಾಯಿಂಟ್. ಸ್ಮಾಲ್ ಥಿಂಗ್ಸ್ ಕೂಡ ಆಗಿರಬಹುದು. ಅಚೀವ್ಮೆಂಟ್ ಅಂದರೆ ದೊಡ್ಡದೇ ಆಗಿರಬೇಕಂತಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮದು ಕೆಲವೊಂದು ಹ್ಯಾಬಿಟ್ ಚೇಂಜ್ ಮಾಡ್ಕೊಳ್ಳೋದಿರಬಹುದು, ಅಥವಾ ಸ್ಮಾಲ್ ವಿನ್ಸ್, ಏನೋ ಒಂದು ಕಲಿಬೇಕು ಅಂತ ಅಂದ್ಕೊಂಡಿರ್ತೀರ ಪರ್ಟಿಕ್ಯುಲರ್ ಕೋರ್ಸ್ ಈ ಟೈಮಲ್ಲಿ. ಸೊ ಆ ಟೈಮ್ ಫ್ರೇಮ್ ನೀವು ಕೆಲಸ ಮುಗಿಸಿ ಬಂದು ಅಥವಾ ನೀವು ಅದನ್ನು ಕಂಪ್ಲೀಟ್ ಮಾಡೋದಿರಬಹುದು. ಲೈಕ್ ಎನಿಥಿಂಗ್ ಯು ಕನ್ಸಿಡರ್, ಅದು ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಈ ಜರ್ನಲಿಂಗ್ ಪ್ರೊಸೆಸ್ಸಿಂದ ನಿಮ್ಮದು ಕ್ರಿಯೇಟಿವಿಟಿ ತುಂಬ ಇಂಪ್ರೂವ್ ಆಗ್ತಾ ಹೋಗುತ್ತೆ. ರಿಯಲಿ ಅದು ಒಂದು. ಇನ್ನೊಂದು ಏನಂತ ಹೇಳಿದರೆ ರೀಕಲೆಕ್ಟಿಂಗ್ ಇನ್ಸಿಡೆಂಟ್. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಫೋಟೋ ತೆಗಿತೀವಿ. ಫೋಟೋ ತೆಗೆದಾದ್ಮೇಲೆ ಮೆಮರಿ ರೀಕಲೆಕ್ಟಿಂಗ್ ಅಂತ ಹೇಳ್ಕೊಂಡು ಫೋಲ್ಡರ್ಸ್ ಕ್ರಿಯೇಟ್ ಮಾಡಿ ಅದನ್ನು ಪರ್ಟಿಕ್ಯುಲರ್ ಫ್ರೆಂಡ್ಸ್, ಫ್ಯಾಮಿಲಿ ಅಂತ ಹೇಳ್ಕೊಂಡೆಲ್ಲ ಫೋಟೋಸ್ ಹಾಕ್ತೀವಿ. ಅದೇ ರೀತಿ ಜರ್ನಲಿಂಗ್ ಬರೆಯೋದ್ರಿಂದ ಯು ಕ್ಯಾನ್ ರೀಕಲೆಕ್ಟ್ ಯುವರ್ ಮೆಮರೀಸ್ ಆ್ಯಂಡ್ ಇನ್ಸಿಡೆಂಟ್, ಅವಲೋಕನೆ ಮಾಡ್ಕೊಳ್ಬೋದು. ಇದೆಲ್ಲ ಇದರ ಅಡ್ವಾಂಟೇಜ್.
ಸೊ ಎಸ್, ಮೇನ್ಲಿ ಸ್ಟ್ರೆಸ್ ರಿಲೀಫ್, ಸೆಲ್ಫ್ ಅವೇರ್ನೆಸ್ ಆ್ಯಂಡ್ ಮೆಂಟಲ್ ಕ್ಲಾರಿಟಿ ಕೊಡುತ್ತೆ. ಭಾವನೆಗಳನ್ನು ನೀವು ಮುಕ್ತವಾಗಿ ನೀವು ಅದನ್ನು ಬರವಣಿಗೆ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಸೊ ಇದೆಲ್ಲ ಈ ಜರ್ನಲಿಂಗ್ ಹಾಗೆ ನಿಜವಾಗ್ಲೂ ನನಗೆ ನೀವು ಪರ್ಸ್ನಲ್ ಆಗಿ ಕೇಳಿದರೆ ಐ ಡಿಂಟ್ ಗೆಟ್ ಅ ಚಾನ್ಸ್ ಟು ಮೇಕ್ ಮೋರ್ ವಿಡಿಯೋಸ್ ಆನ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಆಫ್ಟರ್ ಐ ಸ್ಟಾರ್ಟೆಡ್ ವರ್ಕಿಂಗ್. ನನ್ನ ಸಿಚುವೇಶನ್, ನಂದು ಪ್ಲೇಸ್, ನಾನಿದ್ದಂಥ ಪ್ಲೇಸ್ ನನಗೆ ಅಷ್ಟು ಒಂದು ಇದು ಆಗಿರಲಿಲ್ಲ. ಬಟ್ ಐ ಟ್ರೈಡ್, ಸ್ಟಿಲ್ ಐ ಮೇಡ್ ಸಮ್ ಟೈಮ್, ಐ ಮೇಡ್ ಸಮ್ ಥಿಂಗ್ಸ್ ಲೈಕ್ ಟು ಮೇಕ್ ಸಮ್ ವಿಡಿಯೋ. ನಾನು ಏನೋ ಒಂದು ಮಾಡಿದೆ, ನನಗೆ ಜಾಸ್ತಿ ನಾನು ಅನ್ಕೊಂತಾರ ಮಾಡಲಿಕ್ಕಾಗಲಿಲ್ಲ. ಅದರಲ್ಲಿ ನಾನು ಕಲ್ಟಿವೇಟ್ ಮಾಡ್ಕೊಂಡಿರೋ ಇನ್ನೊಂದು ಹಾಬಿ ಅಂದರೆ ಜರ್ನಲಿಂಗ್. ಅದನ್ನು ನಾನು 2 ವರ್ಷದಿಂದ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಅದು ನನಗೆ ನಿಜವಾಗ್ಲೂ ವರ್ಕ್ ಆಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಟ್ರೈ ಮಾಡಿ ವಾಟ್ ಎವರ್ ಟೈಪ್ ಆಫ್ ಜರ್ನಲ್ ಯು ವಾಂಟ್ ಟು ರೈಟ್. ನಾನು ಎಲ್ಲದರಲ್ಲೂ ಗ್ರಾಟಿಟ್ಯೂಡ್ ಜರ್ನಲ್, ಅಫರ್ಮೇಷನ್ ಆ್ಯಂಡ್ ಗೋಲ್ ಟ್ರ್ಯಾಕಿಂಗ್, ಮೇನ್ ಥಿಂಗ್ಸ್ನ ನಾನು ಈ ಬುಕ್ಕಲ್ಲಿ ಬರ್ತಿದ್ದೀನಿ. ಇಫ್ ಯು ವಾಂಟ್, ನೀವು ಸಪ್ರೇಟಾಗಿ ಬುಕ್ಕನ್ನು ಮೇಂಟೈನ್ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗಲ್ಲಿ ಬರೆದು ನೋಡಿ. ಅದರ ಜೊತೆಗೆ ಇನ್ನೊಂದು ಜರ್ನಲಿಂಗ್ ಬಿಟ್ಟು ಇನ್ನೊಂದು ನಾನು ಏನು ಮಾಡಿದ್ದೀನಿ ಅಂದರೆ ವಿಷನ್ ಬೋರ್ಡ್ ಅಂತ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಆವಾಗಲೇ ಹೇಳಿದೆ, ನಿಮ್ಗೇನೋ ಒಂದು ಡೀಪ್ ಡಿಸೈರ್ ಅಥವಾ ಇದೇನೋ ಒಂದು ಅಚೀವ್ ಮಾಡಬೇಕಂತ ಒಂದು ಗೋಲ್ ಇರುತ್ತೆ. ಅದನ್ನು ಅಚೀವ್ ಮಾಡೋಕ್ಕೆ ಅಥವಾ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರ್ತೀರಲ್ವ, ಪದೇ ನೆನಪಾಗ್ತಿರ್ಬೇಕು ಅಂತ ಒಂದು ವಿಷನ್ ಬೋರ್ಡ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಆ ವಿಷನ್ ಬೋರ್ಡಲ್ಲಿ ಕೆಲವೊಂದು ಇಮೇಜಸ್ಸನ್ನು ಅಂಟಿಸ್ಬೋದು ನೀವು, ಅಥವಾ ಕೆಲವೊಂದು ಕೋಟ್ಸನ್ನು ನಿಮ್ಮದೇ ಆದಂಥ ಕ್ರಿಯೇಟಿವ್ ರೀತಿಯಲ್ಲಿ ಬರಿಬೋದು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ತೋರಿಸ್ತೀನಿ. ಇದು ನನ್ನ ವಿಷನ್ ಬೋರ್ಡ್. ಆ್ಯಕ್ಚುಲಿ ಇಫ್ ಯು ಸಿ, ನಾನು ರೀಸೆಂಟಾಗಿ ಮಾಡಿರುವಂಥ ವಿಷನ್ ಬೋರ್ಡ್. ಇದರಲ್ಲಿ ನಾನೇನು 2025 ಗೋಲ್ ಮಾತ್ರ ಅಚೀವ್ ಮಾಡಬೇಕು ಅಂತ ಬರಲಿಲ್ಲ. ಇನ್ ಜನರಲ್, ಓವರ್ ಆಲ್ ಒಂದು ಒಳ್ಳೆ ಹ್ಯೂಮನ್ ಆಗಬೇಕು ಅನ್ನೋ ಇದರಲ್ಲಿ ಕೆಲವೊಂದು ಮೇನ್ ಪಾಯಿಂಟ್ಸ್, ಮತ್ತು ನಾನು ಕೆಲವೊಂದು ಗೋಲ್ಸ್ ಅಚೀವ್ ಮಾಡ್ಕೊಳ್ಬೇಕಾದ್ರೆ ನಾನು ಏನೆಲ್ಲ ಮಾಡಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಎಕ್ಸ್ಕ್ಯೂಸ್ ಕೊಡಬಾರ್ದು, ಟೈಮ್ ಮೇಂಟೈನ್ ಮಾಡಬೇಕು ಅಂತ ಎಲ್ಲ ನನಗೆ ಬೇಕಾಗಿರುವಂಥ ಎಲ್ಲ ಪಾಯಿಂಟ್ಸನ್ನು ನಾನು ಇದರಲ್ಲಿ ಬರೆದಿಟ್ಕೊಂಡಿದ್ದೀನಿ. ಇದನ್ನು ನೀವು ಪ್ರತಿ ಸಲ ನಿಮಗೆ ಕಾಣೋ ರೀತಿಯಲ್ಲಿ, ನೀವು ಎದ್ದಾಗ ಇದು ಕಾಣ್ತಾ ಇರಬೇಕು. ನೀವು ಮೂಡ್ ಅಪ್ಸೆಟ್ ಆದಾಗಲೂ ಇದು ನೀವು ಓದಿ ಅದೊಂಥರ ನಿಮ್ಗೆ ರಿಮೈಂಡರ್ ಥರ, ಆಯಿತಾ? ಹಾಗಾಗಿ ಇಫ್ ಯು ನೀಡ್ಲ, ಇದು ನನ್ನ ಓನ್ ಕ್ರಿಯೇಟಿವ್ ಆಗಿ ನಾನು ಮಾಡಿದ್ದು, ನನಗೆ ಇಷ್ಟ ಆದ ರೀತಿಯಲ್ಲಿ. ಈ ಬೋರ್ಡ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಸೊ ಇದನ್ನು ಟ್ರೈ ಮಾಡಿ. ನಿಜವಾಗ್ಲೂ ನಿಮಗೆ ಇದು ಖುಷಿ ಕೊಡುತ್ತೆ. ಇಫ್ ಯು ಆರ್ ಇನ್ ಟು ಆರ್ಟ್ ಆ್ಯಂಡ್ ಆಲ್, ಜಸ್ಟ್ ಗಿವ್ ಅ ಟ್ರೈ ಆನ್ ದಿಸ್ ಜರ್ನಲಿಂಗ್ ಥಿಂಗ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯಾವುದಾದ್ರೂ ರೀತಿಯಲ್ಲಿ ನಿಮಗೆ, ನೀವು ಜರ್ನಲಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಯಾವ ಥರ ಫೀಲ್ ಆಯಿತು ಅಂತಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸಿ ಯು ಒನ್ಸ್ ಅಗೇನ್. ಬಾಯ್, ಟೇಕ್ ಕೇರ್.